ಶಂಕಿಸಿ ಪತಿ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದೆ. ಪತ್ನಿಯ ಶೀಲವನ್ನು ಶಂಕಿಸಿ ಕೊಲೆ ಮಾಡಿದ್ದಾನೆ ಪಾಪಿ ಪತಿ. ಕತ್ತು ಸೀಳಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಪತಿ ಮಂಜುನಾಥ್. ಚಿತ್ರದುರ್ಗದ ನೆಹರು ನಗರದಲ್ಲಿ ಪತ್ನಿ ರೇಣುಕಾ ಕೊಲೆಯಾಗಿದೆ. ಬೆಳಗಾಗುವಷ್ಟರಲ್ಲಿ ರಕ್ತಸಿಕ್ತ ಶವವಾಗಿ ಮನೆಯಲ್ಲಿ ಆ ದೇಹ ಪತ್ತೆಯಾಗುತ್ತೆ. ಸ್ಥಳಕ್ಕೆ ಕೋಠೆ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಸ್ಪಿ ಧರೇಂದ್ರ ಕುಮಾರ್ ಮೀನಾ ತಂಡದಿಂದ ಪರಿಶೀಲನೆ ಅನ್ನೋದು ನಡೀತಾ ಇದೆ. ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ, ಇದು ಚಿತ್ರದುರ್ಗದ ನೆಹರು ನಗರ. ಪತಿ ಪತ್ನಿ ಜೀವನ ನಡೆಸ್ತಾ ಇರ್ತಾರೆ. ಅದ್ಯಾವ ಕಾರಣವೋ ಪತ್ನಿಯ ಶೀಲದ ಮೇಲೆ ಶಂಕೆ ಅನ್ನೋದು ವ್ಯಕ್ತವಾಗುತ್ತೆ. ಅಂದರೆ ಅನುಮಾನ ಬರುತ್ತೆ, ಹೆಂಡತಿಯ ಮೇಲೆ ಸಂದೇಹ ಬರುತ್ತೆ. ಇದೇ ಹಿನ್ನೆಲೆಯಲ್ಲಿ ಪತಿ ಮಂಜುನಾಥ್ ತನ್ನ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ. ಬೆಳಗಾಗುವಷ್ಟರಲ್ಲಿ ರಕ್ತಸಿಕ್ತ ಶವವಾಗಿ ಹೆಂಡತಿ ರೇಣುಕಾ ಅವರ ದೇಹ ಕಂಡು ಬರುತ್ತೆ. ಆದರೆ ಪತಿ ಮಂಜುನಾಥ್ ಎಲ್ಲಿ ಅಂದರೆ ಸದ್ಯ ನಾಪತ್ತೆ ಎನ್ನುವಂತಹ ಮಾಹಿತಿ ಇದೆ. ಸ್ಥಳಕ್ಕೆ ಕೋಠೆ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಸ್ಪಿ ಧರೇಂದ್ರ ಕುಮಾರ್ ಮೀನಾ ತಂಡದಿಂದ ಪರಿಶೀಲನೆ ನಡೆದಿದೆ. ಜೊತೆಗೆ ಪತ್ನಿ ರೇಣುಕಾ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್. ಮಾಲ್ತೇಶ್, ಯಾವಾಗಾಗಿದ್ದು ಈ ಘಟನೆ? ಮಂಜುನಾಥ್ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಹಾಗೇನೆ ರೇಣುಕಾ ಸಂಬಂಧಿಕರು ಏನು ಹೇಳ್ತಿದ್ದಾರೆ ಮಾಲ್ತೇಶ್? ದಿವ್ಯಾ, ಏನು ಅಂತಂದ್ರೆ ಇದು ಪ್ರಕರಣ ನಿನ್ನೆ ರಾತ್ರಿ ನಡೆದಿರೋಂಥದ್ದು. ಸೊ ತಡವಾಗಿ ಅಂದ್ರೆ ರಾತ್ರಿ ಸಹಜವಾಗಿ ನಮ್ಮ ಮಹಿಳೆಯರೆಲ್ಲರೂ ಕೂಡ ಊಟ ಮಾಡಿ ಮಲಗೋ ಟೈಮಲ್ಲಿ ಮಾತಾಡಿರ್ತಾರೆ. ಸಹಜವಾಗಿ ಮಾತಾಡಿ ಮಲಗದಂತ ರೇಣುಕಮ್ಮ ಬೆಳಗ್ಗೆ ಶವವಾಗಿ ಕೂಡ ಪತ್ತೆ ಆಗ್ತಾರೆ. ಈ ಸಂಬಂಧಪಟ್ಟಂತೆ ಪೊಲೀಸ್ನವರು ಈಗಾಗಲೇ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಮಂಜುನಾಥ್ಗೂ ಮತ್ತು ರೇಣುಕಮ್ಮಗೂ ಅವಾಗವಾಗ ಜಗಳ ಆಗ್ತಾ ಇತ್ತು ಅನ್ನೋ ಮಾಹಿತಿ. ಅದ್ರ ಅನ್ವಯ ಒಂದು ಶೀಲ ಶಂಕಿಸಿ ಕೊಂದಿರಬಹುದು ಅನ್ನೋ ಪ್ರಕರಣ ಒಂದಾದ್ರೆ ಒಂದು ವೈಯಕ್ತಿಕ ಕಾರಣಗಳು ಕೂಡ ಹತ್ತಾರು ಇರ್ತದೆ, ಗೊತ್ತಾಗಲ್ಲ ಅಂತೇಳಿ. ಹಾಗಾಗಿ ಈಗಾಗಲೇ ಏನೋ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾ ಮತ್ತು ತಂಡದವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ರೇಣುಕಮ್ಮ ಅವರ ತಾಯಿ ಅವರು ಏನು ಮಾತಾಡಿ ಅಂದ್ರೆ ಮಂಜುನಾಥನ ಕಿರುಕುಳ ಬಗ್ಗೆ ಮತ್ತು ಈ ತರದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನೇ ಆಗ್ಲಿ ಗಂಡ ಹೆಂಡತಿ ನಡುವೆ ಈ ತರದೊಂದು ಆಗಿರೋ ವಿಶೇಷ ಅಂತಂದ್ರೆ ಕತ್ತು ಪರಾರಿಯಾಗಿ ಚಾಕದ ಕೂಡ ತೆಗೆದುಕೊಂಡು ಹೋಗಿ ಪರಾರಿ ಆಗಿರೋಂಥದ್ದು. ಅಂದ್ರೆ ಕತ್ತು ಸೀಳಿ ಹತ್ಯೆ ಮಾಡುವಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅದು ಒಂದು ಅತಿರೇಕ ಇರ್ಬೋದು ಅಥವಾ ಒಂದು ಮಾನಸಿಕ ವ್ಯವಸ್ಥೆ ಅಂತ ತೋರಿಸುತ್ತೆ ಅಂತಾನು ಕೂಡ ಹೇಳ್ಬೋದು. ಅದೇನೇ ಆಗ್ಲಿ ನೆಹರು ನಗರ ಚಿತ್ರದುರ್ಗ ಹೊಳಲ್ಕೆರೆಯ ನಗರದ ಬಲಭಾಗದಲ್ಲಿ ಬರುವಂತ ನಗರ, ತುಂಬಾ ಕ್ರಿಯಾಶೀಲವಾಗಿರುವಂತ ನಗರ. ಅದು ಆ ಸ್ಥಳದಲ್ಲಿ ಆಗಿರೋಂಥದ್ದು. ಅಂದ್ರೆ ಇದು ಚಿತ್ರದುರ್ಗ ನಗರದಲ್ಲಿ ಒಂದು ರೀತಿಯ ಅಂದ್ರೆ ಕಳೆದ 4 ದಿನಗಳಿಂದ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿದಾವೆ ದುರ್ಗದಲ್ಲಿ ನಗರದಲ್ಲಿ ಅನ್ನೋದು. ಹಾಗಾಗಿ ಈ ರೀತಿ ಪ್ರಕರಣ ಆಗಿರೋದ್ರಿಂದ ಪೊಲೀಸ್ ತನಿಖೆಯನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಅವರು ಅಂದ್ರೆ ರೇಣುಕಮ್ಮನ ಬಂಧುಗಳು ಈಗಾಗಲೇ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜ, ಒಬ್ರು ಯಾರಾದ್ರೂ ಕೂಡ ಮನೆಯಲ್ಲಿ ಮಾಮೂಲಿ ಸಾವನ್ನಪ್ಪಿರೋ ಒಂಥರ ಆಗುತ್ತೆ. ಆದ್ರೆ ಒಂದು ರೀತಿ ಹತ್ಯೆ ಆದ್ರೆ, ಕೊಲೆ ಆದ್ರೆ ಒಂದು ಭೀಕರವಾದಂತ ನೋವು ಉಂಟಾಗಿರುತ್ತೆ. ಹಾಗಾಗಿ ಸ್ಪಷ್ಟವಾದಂತ ಮಾಹಿತಿಯನ್ನು ಪೊಲೀಸರು ಕೂಡ ಕೊಟ್ಟಿಲ್ಲ. ಸಂಪೂರ್ಣ ಮಾಹಿತಿಯಾಗಿ ಈಗ ತನಿಖೆಯನ್ನು ಕೂಡ ಆರಂಭಿಸ್ತಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾಲ್ತೇಶ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.